ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ವಿನಾಯಕ ದೊಡ್ಡರ್ನಾಳ್. ಬಡವರಿಗೆ, ನಿರಾಶ್ರಿತರಿಗೆ ಮನೆ ಕಟ್ಟಿಕೊಡ್ತೀವಿ ಅನ್ನುವಂತ ಯೋಜನೆಯನ್ನ ಕಳೆದ ಬಿಜೆಪಿ ಸರ್ಕಾರದಲ್ಲಿ ಜಾರಿಗೆ ತರುವ ಮೂಲಕ G+2 ಮನೆಗಳನ್ನ ನಿರ್ಮಾಣ ಮಾಡಲಿಕ್ಕೆ ಯೋಜನೆಯನ್ನ ರೂಪಿಸಿ ಅದರ ಕಾಮಗಾರಿಗೆ ಚಾಲನೆಯನ್ನು ಕೂಡ ಕೊಟ್ಟಿತ್ತು. ಆದ್ರೆ ಆ G+2 ಮನೆಗಳ ನಿರ್ಮಾಣ ಕಾಮಗಾರಿ ಇನ್ನೂ ಕೂಡ ಒಂದು ರೀತಿ ನೆನೆಗುದಿಗೆ ಬಿದ್ದಂತೆ ಕಾಣ್ತಾ ಇದೆ. ಚಿತ್ರದುರ್ಗ ಜಿಲ್ಲಾ ಕೇಂದ್ರ ಏನಿದೆ, ಜಿಲ್ಲಾ ಕೇಂದ್ರದ ಹೊರವಲಯದಲ್ಲಿರ್ತಕ್ಕಂತಹ ಮೆದೇಹಳ್ಳಿ, ಮೇಗಳಹಳ್ಳಿ ಬಳಿ ಇರ್ತಕ್ಕಂಥ ಒಂದು ಜಾಗದಲ್ಲಿ ಈಗಾಗಲೇ 1001 ಮನೆಗಳನ್ನ G+2 ಗೆ ಅಳವಡಿಸಿ ಮನೆಗಳನ್ನ ಕಟ್ಟಲಿಕ್ಕೆ ಶುರು ಮಾಡಿದ್ದಾರೆ. ಆ ಮನೆಗಳನ್ನ ಕಟ್ಟಲಿಕ್ಕೆ ಶುರು ಮಾಡಿದಂತ ದಿನದಿಂದ ಇವತ್ತಿನವರೆಗೂ ಕೇವಲ ಫೌಂಡೇಶನ್ ಹಂತದಲ್ಲಿಯೇ ಆ ಮನೆಗಳ ನಿರ್ಮಾಣ ಕಾರ್ಯ ಸ್ಥಗಿತಗೊಂಡಿದೆಯೇನೋ ಅನ್ನುವಂತ ರೀತಿಯಲ್ಲಿ ನಮಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ, ಯಾರು ನಿರ್ಗತಿಕರಿದ್ದಾರೆ, ಯಾರು ನಿರಾಶ್ರಿತರಿದ್ದಾರೆ, ಯಾರು ನಿವೇಶನ ರಹಿತಿದ್ದಾರೆ, ಮನೆಗಳು ಸಿಗದೆ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡ್ತಾರೆ, ಕೂಲಿ ಕಾರ್ಮಿಕರು, ಬಡ ಕುಟುಂಬಗಳಿಗೆ ಅವರಿಗೆ ನಿವೇಶನವನ್ನ ನೀಡಲಿಕ್ಕೆ ಚಿತ್ರದುರ್ಗ ನಗರಸಭೆಯ ಸುಪರ್ದಿಯಲ್ಲಿ ಮನೆಗಳ ನಿರ್ಮಾಣ ಕಾರ್ಯವನ್ನ ಕಳೆದ ಬಿಜೆಪಿ ಸರ್ಕಾರದ ಅವಧಿನಲ್ಲಿ ನಿರ್ಮಾಣ ಮಾಡಲಿಕ್ಕೆ ಒಂದು ಯೋಜನೆಯನ್ನ ರೂಪಿಸಿ ವ್ಯವಸ್ಥಿತವಾದ ಜಾಗವನ್ನು ಕೂಡ ಗುರುತು ಮಾಡಲಾಗಿದೆ. ಆದ್ರೆ ಜಿಲ್ಲಾಡಳಿತ ಅವತ್ತಿನಿಂದ ಇವತ್ತಿನವರೆಗೆ ಅದರ ಕಾರ್ಯವೈಖರಿಯನ್ನ ಪರಿಶೀಲನೆ ಮಾಡದಂತ ಸಂದರ್ಭದಲ್ಲಿ ಅವರ ಏನು ಟೆಂಡರ್ ಪಡೆದಂತಹ ಟೆಂಡರ್ದಾರರು ಕೂಡ ಆ ಕಾಮಗಾರಿಯನ್ನು ವೇಗವಾಗಿ ಮಾಡದೇ ಇರೋ ಕಾರಣದಿಂದಾಗಿ ಕೇವಲ ಈವರೆಗೆ 1001 ಮನೆಯಲ್ಲಿ ಈವರೆಗೆ 150 ಮನೆಗಳ ನಿರ್ಮಾಣ ಮಾತ್ರ RCC ಮಟ್ಟಕ್ಕೆ ಬಂದು ನಿಂತಿದೆ. ಇನ್ನು ಉಳಿದಂತೆ 850 ಮನೆಗಳ ನಿರ್ಮಾಣ ಕಾರ್ಯ ಇನ್ನೂ ಕೂಡ ಎಲ್ಲಿ ಇತ್ತೋ ಆ ಫೌಂಡೇಶನ್ ಹಂತದಲ್ಲಿಯೇ ನಿಂತು ಹೋಗಿದೆ. ಇದಕ್ಕೆ ಏನು ಕಾರಣ ಅನ್ನುವಂಥದ್ದು ನಿಜಕ್ಕೂ ಕೂಡ ಯಾರು ಆ ಫಲಾನುಭವಿಗಳಿದ್ರೆ ಆ ಫಲಾನುಭವಿಗಳಿಗೆ ಯಕ್ಷ ಪ್ರಶ್ನೆಯಾಗಿ ಕಾಣ್ತಾ ಇದೆ. ಏನು ನಗರಸಭೆ ವ್ಯಾಪ್ತಿಯ ಆ ಸ್ಪರ್ಧೆಯಲ್ಲಿ ನಡೀತಾ ಇರತಕ್ಕಂತ G+2 ಮನೆಗಳ ನಿರ್ಮಾಣ ಕಾರ್ಯ ಏನಿದೆ, ಈ ಮನೆಗಳ ನಿರ್ಮಾಣ ಹಂತದಲ್ಲಿ ಯಾರು ಅರ್ಜಿದಾರರಿದ್ದಾರೆ, ಫಲಾನುಭವಿಗಳಿದ್ದಾರೆ, ಅವರು ಕೂಡ ಸಾಕಷ್ಟು ಕಷ್ಟದಿಂದಲೇ ಇದಕ್ಕೆ ವಂತಿಕೆ ಹಣವನ್ನು ಕೂಡ ಒಬ್ಬೊಬ್ರು 60,000 ರೂಪಾಯಿಗಳನ್ನ ಕಟ್ಟಿ ಅರ್ಜಿಗಳನ್ನ ಸಲ್ಲಿಸಿರ್ತಕ್ಕಂಥದ್ದು, ಮನೆಗಳು ಸಿಗುತ್ತವೆ ಅನ್ನುವಂತಹ ನಿರೀಕ್ಷೆಯನ್ನ ಇಟ್ಕೊಂಡು ಕಾಯ್ತಾ ಇರ್ತಕ್ಕಂಥದ್ದು. ಈ ಮನೆಗಳ ನಿರ್ಮಾಣ ಆಗಿ ಈಗಾಗಲೇ ಅವ್ರಿಗೆ ಸಿಗಬೇಕಾಗಿತ್ತು. ಆ ಮನೆಗಳಲ್ಲಿ ಅವ್ರು ವಾಸ ಮಾಡಿ ಸುಸಜ್ಜಿತವಾಗಿ ಕುಟುಂಬದ ಜೀವನವನ್ನ ಮಾಡಬಹುದಂತ ಸಂದರ್ಭ ಬರಬೇಕಾಗಿತ್ತು. ಆದ್ರೆ ಈವರೆಗೂ ಕೂಡ ಮನೆಗಳು ನಿರ್ಮಾಣದ ಹಂತದಲ್ಲೇ ಇರೋದ್ರಿಂದ ಇದೆಲ್ಲ ಒಂದು ರೀತಿಯಲ್ಲಿ ಅವರಿಗೆ ಮನೆಗಳು, ನಿವೇಶನಗಳು ಸಿಕ್ಕು ಅವರು ಒಂದು ಸುಸಜ್ಜಿತವಾದ ಜೀವನ ನಡೆಸೋದು ಮರೀಚಿಕೆಯಾಗಿ ಕಾಣ್ತಾ ಇದೆ ಅನ್ನುವಂಥದ್ದನ್ನ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿರ್ತದೆ. ಹಾಗಾಗಿ ಏನು ಕೂಲಿ ಕಾರ್ಮಿಕರಿದ್ದಾರೆ, ಯಾರು ಬಡವರಿದ್ದಾರೆ, ಅವರಿಗೆ ಸಿಗಬೇಕಾದಂತ ಮನೆಗಳ ನಿರ್ಮಾಣ ಕಾರ್ಯದಲ್ಲಿ ಸರ್ಕಾರ ಸುಸಜ್ಜಿತವಾಗಿ ಮನೆಗಳನ್ನ ಕಟ್ಟಿಕೊಡುವಂತ ನಿಟ್ಟಿನಲ್ಲಿ ಅನುದಾನವನ್ನ ಸಕಾಲಕ್ಕೆ ಬಿಡುಗಡೆ ಮಾಡಿ ಕೊಟ್ಟಿದ್ದಿದ್ರೆ ಈ ಇಷ್ಟೊತ್ತಿಗಾಗಲೇ ಮನೆಗಳು ನಿರ್ಮಾಣ ಆಗಿ ಅವ್ರಿಗೆ ಕೈ ಸೇರಬೇಕಾಗಿತ್ತು. ಆದ್ರೆ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇರೋದ್ರಿಂದ ಈಗಲೂ ಕೂಡ ಮನೆಗಳು ಸಿಗುವುದು ಡೌಟಾ ಅನ್ನುವಂತಹ ಪ್ರಶ್ನೆಯನ್ನ ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ಸಾರ್ವಜನಿಕರು ಮಾತನಾಡ್ತಿರ್ತಕ್ಕಂಥದ್ದು. 1000 ಮನೆಗಳು ಕೊಡಬೇಕು ಫಲಾನುಭವಿಗಳಿಗೆ ಅಂತೇಳಿ 2020ರಲ್ಲಿ ಫಲಾನುಭವಿಗಳು ಆಯ್ಕೆ ಆಗುತ್ತೆ. ಸೊ ಆಯ್ಕೆ ಆಗುತ್ತೆ ಅಂದ ತಕ್ಷಣ 2021ರಲ್ಲಿ ಸುಮಾರು 1,500 ಜನ, 1,000 ಮನೆಗಳಿಗೆ 1,500 ಜನ ಮನೆಗಳ ಹಣವನ್ನು ವಂತಿಗೆಯನ್ನು ತಗೊಳ್ತಾರೆ. ತಗೊಂಡು 63,000 ಒಬ್ರಿಗೆ ಇರುತ್ತೆ, 10,000, 30,000 ಹಿಂಗೆ ಕಂತು ಪ್ರಕಾರ ತಗೊಂಡಿದ್ದಾರೆ. ಎಲ್ಲರೂ ಪೂರ್ತಿ ಕಟ್ಟಿದ್ದಾರೆ, ಕೆಲವರು ಅರ್ಧ ಕಟ್ಟಿದ್ದಾರೆ. ಅದು ಕಟ್ತಾರೆ ಫಲಾನುಭವಿಗಳು. ಆದರೆ 2021ರಲ್ಲಿ ಶುರು ಮಾಡಿದಂಥ ವಂತಿಗೆ ಹಣ ತಗೊಳೋದು 2021ರಲ್ಲಿ ಕಾಮಗಾರಿ ಪೂಜೆ ಶುರು ಮಾಡ್ತಾರೆ. ಸೊ ಇವತ್ತಿನವರೆಗೂ ಮಂದಗತಿಯಲ್ಲಿ, ಆಮೆಗತಿಯಲ್ಲಿ ಕೆಲಸ ನಡೀತಾ ಇದೆ. ಏನು 1 ವರ್ಷ, 4 ವರ್ಷಕ್ಕೆ 1 ವರ್ಷ, 1.5 ವರ್ಷಕ್ಕೆ ಮುಗಿತಕ್ಕಂಥ ಕೆಲಸನ ಇವತ್ತು 4 ವರ್ಷಗಳ ಕಾಲ ಸತತವಾಗಿ ಮಾಡ್ತಾ ಇದ್ದಾರೆ. ಇನ್ನೂ ಮುಗಿಯುವಂಥ ಲಕ್ಷಣಗಳೇ ಕಾಣ್ತಾ ಇಲ್ಲ. ಕಾರಣ ಏನಪ್ಪ? ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಈ ಸರ್ಕಾರಗಳ ಅನುದಾನ ಕೊರತೆ ಆಗಿರ್ಬೋದು, ಅಧಿಕಾರಿಗಳ ನಿರ್ಲಕ್ಷ್ಯ ಆಗಿರ್ಬೋದು. ಒಟ್ಟಾರೆಯಾಗಿ ಅಧಿಕಾರಿಗಳು ಮತ್ತು ಸರ್ಕಾರ ಸೇರಿಕೊಂಡು ಬಡ ಜನರ ಮೇಲೆ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಮಾಡ್ತಾ ಇದೆ. ಇವತ್ತು ಸೂರು ಇಲ್ದಿರೋದು ಸೂರು ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಚಾತಕ ಪಕ್ಷಿ ಅಂತ ಕಾಯ್ತಾ ಇದ್ದಾರೆ. ಆದರೆ ಯಾರಿಗೂ ಫಲಾನುಭವಿಗಳು ಇವತ್ತು ಸಿಗುತ್ತೆ ಅನ್ನೋ ಭರವಸೆ ಮೇಲೆ ಇದ್ದಾರೆ ವಿನ ಸಿಗುತ್ತೆ ಅನ್ನೋ ಗ್ಯಾರಂಟಿ ಯಾರು ಇಲ್ಲ. ಆಗ್ತಾ ಇದೆ ಆಮೆಗತಿಯಲ್ಲಿ. 4 ವರ್ಷ ಆಯ್ತು, 1.5 ವರ್ಷ, 2 ವರ್ಷದ ಒಳಗೆ ಮುಗಿಯುವಂತ ಕಾಮ ನೆಲ ಮಾಡಿದ್ದೇ ಇದೆ.
ಒಂದು ಎಲ್ಲೋ ಒಂದ್ ಕಡೆ ಮೇಲೆ ಕಟ್ತಾ ಇದಾರೆ. ನನ್ನ ಅಂದಾಜು ಇನ್ನೂ 4 ವರ್ಷ ಆಗ್ಬೋದು, 5 ವರ್ಷ ಆಗ್ಬೋದು. ಈ ಸರ್ಕಾರ ಹಣ ಬಿಡುಗಡೆ ಮಾಡಬೇಕು, ಗುತ್ತಿಗೆದಾರ ಕೆಲಸ ನಿರ್ವಹಿಸಬೇಕು. ಫಲಾನುಭವಿಗಳಿಗೆ ಯಾವತ್ತು ಸಿಗುತ್ತೋ ಗೊತ್ತಿಲ್ಲ. ಆದ್ರೆ ಫಲಾನುಭವಿಗಳು ಇದೇ ಸರ್ಕಾರ ಯಾವುದೇ ಒಂದು ಸರ್ಕಾರದ ಹಣ ಕಟ್ಟಬೇಕಾದ್ರೆ, ಸರ್ಕಾರದ ವಂತಿಗೆ ಕಟ್ಟಿಸ್ಕೋಬೇಕಾದ್ರೆ ಒಂದು ದಿನ ಲೇಟ್ ಆದ್ರೆ ಅವರು ದಂಡ ಹಾಕೋದಾಗಿರ್ಬೋದು ಮತ್ತು ಬಡ್ಡಿ ಹಾಕೋದಾಗಿರ್ಬೋದು ಮಾಡ್ತಾರೆ. ಅದೇ ಒಬ್ಬ ಬಡ ಜನರ ಮೇಲೆ ಇವತ್ತು ದುಡ್ಡು ಕಟ್ಸ್ಕೊಂಡು 4 ವರ್ಷ ಆದ್ರೂ ಇವತ್ತಿನವರೆಗೂ ಯಾವುದೇ ಸೂಚನೆ ಇಲ್ಲ, ಕೊಡುವಂತ ಸೂಚನೆ ಇಲ್ಲ. ಯಾಕೆಂದ್ರೆ ಅಲ್ಲಿ ಆಮೆಗತಿಯಲ್ಲಿ ನಡೀತಾ ಇದೆ. ಅದು ಪೂರ್ಣ ಆಗುತ್ತೆ ಅನ್ನೋದನ್ನು ಹೇಳಲಿಕ್ಕೆ ಬರೋದಿಲ್ಲ, ಆ ಸ್ಥಿತಿಯಲ್ಲಿ ಇದೆ. G+2 ಅಂತ ಆಶ್ರಯ ಯೋಜನೆ ಅಂತ ಇದ್ರಲ್ಲಿ ನಮಗೆ ಹೆಸರು ಫಲಾನುಭವಿ ನಾವು ಅದು ಅಪ್ಲಿಕೇಶನ್ ಹಾಕಿ 6 ವರ್ಷ ಆಯ್ತು. ಆಮೇಲೆ ನಾವು ದುಡ್ಡು ಕಟ್ಟೆಲ್ಲ 3-4 ವರ್ಷ ಆಯ್ತು, ಸ್ವಲ್ಪನೇ. ಅಲ್ಲಿ ಹೋಗಿ ಕೇಳಿದ್ರೆ ಈಗ ಆಗ್ತಿದೆ, ಆಗಾಗ್ತಿದೆ, ಇನ್ನೇನು 6 ತಿಂಗಳಲ್ಲಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನಾವು ಬಡ ಕುಟುಂಬದಿಂದ ಬಂದಿರೋರು, ಬಡ ಕುಟುಂಬದಲ್ಲಿ ನಡೀತಾ ಇದೀವಿ. ಕೂಲಿ ಮಾಡ್ಕೊಂಡು ನಾವು ಮನೆ ಕಟ್ತಾ ಇದೀವಿ, ಬಾಡಿಗೆ ಕಟ್ತಾ ಇದೀವಿ, ಮಕ್ಳಿಗೆ ಓದಿಸ್ಕೊಂತ ಇದೀವಿ. ಹಂಗಾಗಿ ಈ ಮನೆನ ಯಾವಾಗ ನಿರ್ಮಾಣ ಆಗುತ್ತೆ ಅಂತ ನಮ್ಗೆ ಯಾಕೋ ಅನುಮಾನ ಆಗ್ತಿದೆ. ಕೇಳಕ್ ಹೋದ್ರೆ ಇವಾಗ 1 ತಿಂಗಳಲ್ಲಾಗುತ್ತೆ, 2 ತಿಂಗಳಲ್ಲಾಗುತ್ತೆ ಹೇಳ್ತಾರೆ. ಆಮೇಲೆ ದುಡ್ಡು ಕಟ್ಟಿದಿರೇನಂತ ಕೇಳ್ತಾರೆ. ನಾವು ಕಟ್ಟಿದ್ ತೋರ್ಸಿದಕ್ಕೆ ಆಗುತ್ತಮ್ಮ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಇದನ್ನ ಸರ್ಕಾರ ಬೇಗ ಮಾಡ್ಕೊಡ್ಬೇಕಂತ ಹೇಳ್ಬಿಟ್ಟು ನಮ್ಮಿಂದ ಮನವಿ ಮಾಡಿ ಕಳಕಳಿಯಾಗಿ ಕೇಳ್ಕೊಂತಿದೀವಿ. G+2 1001 ಮನೆಯನ್ನ ಕಟ್ತೀವಿ. ಅದಕ್ಕೆ ಫಲಾನುಭವಿಗಳು ಮೊದಲನೇ ಕಂತಿನಲ್ಲಿ 10,000 ಕೊಡಿ, ಆಮೇಲೆ 53,000 ಕೊಡಿ ಅಂತ ತಗೊಂಡು ವರ್ಷಾನುಗಟ್ಲೆ ಆಗೋಗಿದೆ. ಈಗಾಗಲೇ ಕಾಮಗಾರಿ ಪ್ರಾರಂಭ ಆಗಿ 5 ವರ್ಷ ಆಗೋಗಿದೆ. ಆದ್ರೂ ಅದು ನಮ್ಮ ನಿರೀಕ್ಷೆಗೆ ತಕ್ಕಂತೆ ಕಾಮಗಾರಿ ನಡೀತಾ ಇಲ್ಲ. ತುಂಬಾ ಸ್ಲೋ ಆಗಿ, ಅಂದ್ರೆ ತುಂಬಾ ನೆನಗುದಿಗೆ ಬಿದ್ದಿದೆ. ತುಂಬಾ ಅವ್ರೇನು ಯಾವಾಗೋ ಒಂದಿಷ್ಟು ಗ್ರಾಂಟ್ ಬಂದಾಗ ಶುರು ಮಾಡ್ತಾರೆ. ಈ ರೀತಿ ಎಲ್ಲ ಅಲ್ಲಿ ಇದೆ. ಬಟ್ ಅದು ಉದ್ದೇಶನೂ ಸರಿಯಾಗಿ ಈಡೇರಿಲ್ಲ. ಉದ್ದೇಶ ಏನಪ್ಪಾ ಅಂದ್ರೆ, ಯಾರು ಸೂರು ಇಲ್ದವ್ರು ಇದ್ದಾರೆ, ಸರ್ವರಿಗೂ ಸೂರು ಅನ್ನೋ ಯೋಜನೆ ಇದೆ. ಆ ಸರ್ವರು ಸೂರು ಯೋಜನೆಯಲ್ಲಿ ಕೊಡಬೇಕಾದ್ರೆ ತುಂಬಾ ಕೆಳಮಟ್ಟದಲ್ಲಿ ಏನು ಇಲ್ದಂಥವ್ರಿಗೆ ಕೊಡಬೇಕು. ಆದ್ರೆ ಇವತ್ತು 63,000 ರೂಪಾಯಿ ಕಟ್ರಿ ಅಂತ ಹೇಳಿದ್ರೆ, ಈ ಏನು ಇಲ್ದವ್ರಿಗೆ ಅದು ಸಿಗೋದು ಅದು ಕನಸಿನ ಮಾತಾಗಿದೆ. ಇವತ್ತು ಏನು ಇಲ್ದವ್ರಿಗಂತೂ ಏನು ಸಿಗೋದಿಲ್ಲ. ಅದು 63,000 ರೂಪಾಯಿ ಕಟ್ಟಿಸ್ಕೊಂಡು ವರ್ಷಾನ್ಗಟ್ಲೆ ಆಗಿದೆ. ಅವರು ಎಲ್ಲೆಲ್ಲೋ ಸಾಲ ಸೂಲ ಮಾಡಿ, ಅಥವಾ ಮನೆ ಕೆಲಸ ಮಾಡಿ, ಅಥವಾ ಕಸ ಮುಸ್ರೆ ತಿಕ್ಕಿ, ಅಥವಾ ಇನ್ನೊಂದು ಏನೋ ಕೂಲಿ ನಾಲಿ ಮಾಡಿ ತಂದು ಕಟ್ಟಿರೋದಕ್ಕೆ 63,000ಕ್ಕೆ ಬಡ್ಡಿನೂ ಇಲ್ಲ, ಈ ಕಡೆ ಮನೆನೂ ಇಲ್ಲ, ಈ ಕಡೆ ಏನು ಇಲ್ಲ. ಅವರು ಈ ಕಡೆ ಒಂದ್ ಕಡೆ ಬಾಡಿಗೆ ಮನೆಯಲ್ಲಿ ಎಷ್ಟೋ ಜನ ಇದ್ದಾರೆ, ಬಾಡಿಗೆ ಕಟ್ಕೊಂತಾನೆ ಇದ್ದಾರೆ. ಇನ್ನು ಈ ತರ ಎಲ್ಲ ತುಂಬಾ ಇದೆ. ಇದರಲ್ಲಿ ತುಂಬಾ ಎದ್ದು ಕಾಣ್ತಾ ಇದೆ ಜಿಲ್ಲಾ ಆಡಳಿತದ ವೈಫಲ್ಯ ಕಾಣ್ತಾ ಇದೆ. ಕಾಣ್ತಾ ಇದೆ. ನಗರಸಭಾ ಆಡಳಿತದ ಏನು ಅಧಿಕಾರಿಗಳು ಇದ್ದಾರೆ, ಆದ್ರ ಹೊಣೆ ಹೊತ್ತಿರ್ತಕ್ಕಂಥ ಅಧಿಕಾರಿಗಳದ್ದು ಇದರಲ್ಲಿ ವೈಫಲ್ಯ ಕಾಣ್ತಾ ಇದೆ. ಇದರಲ್ಲಿ ಒಂದು 96 ಮನೆಯದು ಜಾಗ ಪ್ರಾಬ್ಲಮ್ ಇದೆ. ಅಂದ್ರೆ ಲ್ಯಾಂಡ್ ಶಾರ್ಟೇಜ್ ಇದೆ ಅಂತ ಅವ್ರು ಇನ್ನು ಮುನ್ಸಿಪಾಲಿಟಿ ಅವ್ರು ನಮಗೆ ಕ್ಲಿಯರ್ ಮಾಡಿಲ್ಲ. ಸೊ ಈಗ ನಾವೊಂದು 900 ಅಲ್ಲಿ ಒಂದು 24 ಯೂನಿಟ್ ಆಫೀಸ್ ಸೆಟಪ್ ಇದೆ. ಉಳಿಕಿದ್ದೆಲ್ಲ ಬೇಸ್ಮೆಂಟ್ ಅವೆಲ್ಲ ಆಗಿದೆ. ಟೋಟಲ್ 900 ಅಲ್ಲಿ ಆಲ್ಮೋಸ್ಟ್ 870 ಯೂನಿಟ್ಸ್ ಈ ತರ ಬೇಸ್ಮೆಂಟ್ ಆಗಿದೆ. ಈ ತರ ಸ್ಟ್ರಕ್ಚರ್ ಬಂದು 152 ಯೂನಿಟ್ಸ್ ಆಗಿದೆ. ಇಷ್ಟು ಕೆಲಸ ಆಗಿದೆ. ಇದು ಮೋಲ್ಡ್ ಸಿಸ್ಟಮ್ ಸರ್ ಎಲ್ಲ. ಇದಕ್ಕೆ ಪ್ಲಾಸ್ಟಿಂಗ್ ಅದು ಏನು ಇರಲ್ಲ. ನಾವು ಈ ತರ ಬರೀ ಈಗ ಸ್ಟ್ರಕ್ಚರ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನಮಗಿನ್ನ ಡಿಪಾರ್ಟ್ಮೆಂಟ್ ಅವ್ರು ಏನು ಹೇಳಲಿಲ್ಲ, ಅಂದ್ರೆ ಎಷ್ಟು ಹ್ಯಾಂಡ್ ಓವರ್ ಮಾಡ್ಬೇಕು ಅದು ಇದು ಅಂತ. ಸೊ ಒನ್ಸ್ ನಮಗೆ ಹೇಳಿದ್ರೆ ನಾವು ಅದ್ರ ತಕ್ಕಂತೆ ಇದನ್ನ ಫಿನಿಶಿಂಗ್ ಮಾಡ್ತೀವಿ. ಇದು ಫಿನಿಶಿಂಗ್ ಬಹಳ ಟೈಮ್ ಹಿಡಿಯೋದಲ್ಲ ಸರ್. ನಡಕ್ಕೆ ಬಿಲ್ಲಿನ ಸಂಬಂಧ ಸ್ವಲ್ಪ ಓಲ್ಡ್ ಆಗಿತ್ತು. ಈಗ ಆದ್ಮೇಲೆ ಈಗ ಶುರುವಾಗಿದೆ. ಒಂದು 30 ಜನ ಕೆಲಸ ಮಾಡ್ತಾರೆ ಸರ್. ಇದು ಮೈವಾನ್ ಸ್ಟ್ರಕ್ಚರ್ ಆಗಿರೋದ್ರಿಂದ ಇದಕ್ಕೆ ಲೇಬರ್ ಅವಶ್ಯಕತೆ ಬಹಳ ಬೇಕಿಲ್ಲ. ಇದು ಕಾಂಟ್ರಾಕ್ಟ್ ತಗೊಂಡಿರೋರು ಯಾರು ಸರ್? ಎನ್ ಮಲ್ಲಿಕಾರ್ಜುನ ಅಂತ ಹೇಳಿ, ಅದು ಕಂಪ್ನಿ ಹೆಸರು. ಎನ್ ಮಲ್ಲಿಕಾರ್ಜುನ ಕ್ಲಾಸ್ 1 ಕಾಂಟ್ರಾಕ್ಟರ್. ರಾಜೇಶ್ ಹಿರೇಮಠ್, ಪ್ರಸನ್ನ ಹಿರೇಮಠ್ ಅಂತ ಇದ್ದಾರೆ. ಅಂದ್ರೆ ಈಗ ಮನೆಗಳ ನಿರ್ಮಾಣ ಹಂತದಲ್ಲಿ ನಿಮಗೆ ಬಿಲ್ ಆಗ ತಡ ಆಗ್ತಾ ಇದೆಯಾ? ಹೆಂಗೆ? ಹೌದು, ಬಹಳ ತಡ ಆಗ್ತಿದೆ ಸರ್. ಬಹಳ. ನಾವು ಏಪ್ರಿಲ್ ಅಲ್ಲಿ ಇಟ್ಟಿರೋ ಬಿಲ್ಲು ರೀಸೆಂಟ್ ಆಗಿ 2 months ಬ್ಯಾಕ್ ಬಂದಿದೆ. ಈಗ ಇಲ್ಲಿ ಫಲಾನುಭವಿಗಳು ರೊಕ್ಕ ಕಟ್ಟಿದಾರಲ್ಲ, ಅದು ಸುಮಾರು 4 ಕೋಟಿ ಚಿಲ್ಲರ್ ಆಗಿದೆ ಅಂತ ಮುನ್ಸಿಪಾಲಿಟಿಯಲ್ಲಿ ಹೇಳ್ತಿದ್ದಾರೆ. 1 ರೂಪಾಯಿನೂ ಇದುವರೆಗೆ ಕೊಟ್ಟಿಲ್ಲ. ಈಗ 2 ಬಿಲ್ಲು ಪೆಂಡಿಂಗ್ ಇದಾವೆ. ದುಡ್ಡಿನ ಸಮಸ್ಯೆ ಬಹಳನೇ ಇದೆ. ಸ್ಲೋ ಆಗಿ, ಅದಕ್ಕೆ ಅದೇ ಮೇನ್ ರೀಸನ್ ವರ್ಕ್ ಸ್ಲೋ ಆಗ್ಲಿಕ್ಕೆ. ಆಮೇಲೆ ಲೇಬರ್ಸ್ ಏನೋ ಮಾಡ್ತಿದ್ದಾರೆ ಸ್ಪೀಡ್ ಆಗಿ.
ಈ ತರ ಮುಂದಕ್ಕೆ ಹೋಗ್ತಾ ಇದೆ. ಈಗ ಬಿಲ್ಲಿನ ಮೇಲೆ ಡಿಪೆಂಡ್ ಆಗಿದೆ. ಬಿಲ್ಲು ಏನಾಗ್ತಿದೆ ಸರ್, ಈಗ ಬಿಲ್ ಇಟ್ಟ ಮೇಲೆ 2-3 months 4 months ಟೈಮ್ ತಗೊಂತಿದೆ. ಈಗ ಇದಕ್ಕೆ ನಾವು ಟೋಟಲ್ ಸ್ಟೀಲು, ಸಿಮೆಂಟ್, ಬಂಡವಾಳ ಎಲ್ಲ ಹಾಕಿ ಅಂದ್ರೆ ಒಂದು ಪ್ರಾಪರ್ ರೊಟೇಷನ್ ಅಲ್ಲಿ ವರ್ಕ್ ಆಗ್ತಾ ಇದೆ. ಈಗ ಬಿಲ್ ಬ್ಯಾಕ್ ಟು ಬ್ಯಾಕ್ ಆದ್ರೆ ಇನ್ನ ಸ್ಪೀಡ್ ಮಾಡೋ ಬಹಳ ಇದಿದೆ. ಯಾರ್ಯಾರು ಈ 1001 ಮನೆಗಳ ಫಲಾನುಭವಿಗಳಿದ್ದಾರೆ ಅವರು ಕೂಡ ಈ ಮನೆಗಳು ಸಿಗ್ತವೋ ಇಲ್ವಂತಹ ಆತಂಕಕ್ಕೆ ಕಾರಣ. ಹಾಗಾಗಿ ಕೂಡಲೇ ಜಿಲ್ಲಾಡಳಿತ ಆಗಿರ್ಬೋದು, ಇಲ್ಲಿಯ ಜನಪ್ರತಿನಿಧಿಗಳಾಗಿರ್ಬೋದು ಮತ್ತು ಸರ್ಕಾರ ಆಗಿರ್ಬೋದು, ಸಂಬಂಧಪಟ್ಟಂತಹ ಏನು ಮನೆಗಳ ನಿರ್ಮಾಣಕ್ಕೆ ಅಗತ್ಯವಾದ ಅನುದಾನವನ್ನು ಬಿಡುಗಡೆ ಮಾಡಬೇಕು, ಅವರಿಗೆ ಮನೆಗಳನ್ನು ಶೀಘ್ರವಾಗಿ ಒದಗಿಸಿಕೊಡ್ಬೇಕು, ಮನೆಗಳ ನಿರ್ಮಾಣ ಮಾಡಲಿಕ್ಕೆ ಸಾಥ್ ಕೊಡಬೇಕು ಅನ್ನುವಂಥದ್ದು ಸಾರ್ವಜನಿಕರ ಆಗ್ರಹವಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.